ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಯಾಕಪ್ಪ ಅಂದರೆ ಈ ಲಾಸ್ಟಲ್ಲಿ ನಿಮಗಾಗಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ನಾನು ಕಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ತಿಳಿಸಿ. ಇಷ್ಟು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಈ ದಿನ ನಾವು ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಬಿಡಿಸಬೇಕು ಮತ್ತು ಆಪ್ಷನ್ಸನ್ನು ಯಾವ ರೀತಿ ತೆಗೆದು ಹಾಕಬೇಕು, ಸರಿಯಾದ ಆಪ್ಷನನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಮೂಲಕ ನೋಡೋಣ. 2022ರಲ್ಲಿ ನಡೆದ GPSTR ಪರೀಕ್ಷೆಯಲ್ಲಿ ಪತ್ರಿಕೆ 2 ನಾವು ಈ ದಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನಾಗಿ ಇಟ್ಟುಕೊಂಡು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಾದರೂ GPSTR ಮತ್ತು TETಗೆ ಪ್ರಿಪೇರ್ ಆಗ್ತಾಯಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಉತ್ತರಗಳನ್ನು ತಿಳಿಸಿ. ಬನ್ನಿ. 1ನೇ ಪ್ರಶ್ನೆ, ದೇವಾಲಯಗಳು ಮತ್ತು ಅವುಗಳಿಗಿರುವ ಸ್ಥಳಗಳನ್ನು ಹೊಂದುವ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಏನು ಮಾಡಬೇಕಂದ್ರೆ ಇದರಲ್ಲಿ ದೇವಾಲಯಗಳ ಹೆಸರನ್ನು ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಲ್ಲಿ. ಇದರಲ್ಲಿ ಈ ಕಡೆ ಆ ಸ್ಥಳಗಳು, ಆ ದೇವಾಲಯಗಳು ಇರುವ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಹೊಂದಿಸಿ ಬರೀಬೇಕು ನಾವು. ನೋಡ್ರಿ, ಇದರ ಆನ್ಸರ್ ಬಂದುಬಿಟ್ಟು ಏನಾಗುತ್ತಾ, ಮಧುಕೇಶ್ವರ ದೇವಸ್ಥಾನ ಬನವಾಸಿ ಒಳಗದ, ಮತ್ತು ಪಾತಾಳೇಶ್ವರ ದೇವಸ್ಥಾನ ತಲಕಾಡು ಒಳಗದ, ಲೋಕೇಶ್ವರ ದೇವಸ್ಥಾನ ಎಲ್ಲೋರದೊಳಗದ, ಕೈಲಾಸ ದೇವಸ್ಥಾನ ಪಟ್ಟದಕಲ್ಲ ಒಳಗದ. ಅಂದರೆ ಇದರ ಆನ್ಸರ್ ಬಂದುಬಿಟ್ಟು 3ನೇ ಆನ್ಸರ್ ಆಗುತ್ತೆ. 2ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. ಅಂದರೆ ಈಗ ಎಕ್ಸಾಮಲ್ಲಿ ಹೆಂಗಪ್ಪ ಅಂದ್ರೆ ಕ್ವಶನ್ಸ್ ಹೇಳಿಕೆ ರೂಪದಲ್ಲಿ ಬರಾಗತ್ತವೆ. ಅದಕ್ಕೆ ನಾವೇನು ಮಾಡಬೇಕು, ಸಮಾಜ ವಿಜ್ಞಾನನ 6ನೇ ತರಗತಿಯಿಂದ 10ನೇ ತರಗತಿ ತನಕ ಎಲ್ಲ ಪಠ್ಯಪುಸ್ತಕವನ್ನು ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಪೂರ್ತಿಯಾಗಿ ಒಂದು ಲೈನು ಬಿಡಲಾರೆ ಚಂದಾಗ ಓದಿದ್ರೆ ಈ ಹೇಳಿಕೆ ರೂಪದಲ್ಲಿ ಕೇಳುವ ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ಉತ್ತರವನ್ನು ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ಈ ಪ್ರಶ್ನೆಯನ್ನು ಬಿಡಿಸೋಣ ಬನ್ನಿ. ಒಂದಷ್ಟು ಅಂದರೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 4 ವ್ಯಕ್ತಿಗಳನ್ನು ಹೆಸರನ್ನು ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ. ಈ ಹೇಳಿಕೆಗಳು 4 ಯಾವ ವ್ಯಕ್ತಿಗೆ ಸರಿ ಹೊಂದುತ್ತವೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇದರಲ್ಲಿ ಡಿ ಆಪ್ಷನನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬೀದರ್ನಲ್ಲಿ ಮದ್ರಸಾವನ್ನು ಸ್ಥಾಪಿಸಿದವರು ಮೊಹಮ್ಮದ್ ಗವಾನ್. ಅಂದರೆ ಇದರಲ್ಲಿ 4 ಹೇಳಿಕೆಗಳಲ್ಲಿ ಒಂದು ಹೇಳಿಕೆಯನ್ನು ನಿಮಗೆ ಗೊತ್ತಿರಬೇಕು, ಒಂದರ ಗೊತ್ತಿರಬೇಕು. 1 2 3 2 ಗೊತ್ತಿರ್ಲಿಕ್ಕಪ್ಪ ಅಂದ್ರೆ 1 ಗೊತ್ತಿರಬೇಕು. ಅಂದ್ರೆ ಆನ್ಸರ ನಮಗೆ ಗೊತ್ತಾಗ್ತದೆ. 3ನೇ ಪ್ರಶ್ನೆ, ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲ ನಿಮಗೆ ತೋರಿಸೋ ಸಲುವಾಗಿ ಈ ರೀತಿ ಕಾಲಾನುಕ್ರಮವಾಗಿ ಬರೆದಿದ್ದೀನಿ, ಒಂದ್ಸಲ ನೋಡ್ಕೊರಿ. ಒಂದನೇದ್ದು ಜಯಚಾಮರಾಜ ಒಡೆಯವರು 1940ರಿಂದ 1950 ತನಕ ಆಳ್ವಿಕೆಯನ್ನು ಮಾಡ್ತಾರೆ. ಇದನ್ನು ಹೆಂಗೆ ಮಾಡಬೇಕಪ್ಪ ಅಂದ್ರೆ ನೀವು ಇಸ್ವಿಗಳನ್ನು ಒಂದು ಕಡೆ ಬರೆದಿಡಬೇಕು. ಎಲ್ಲ ಮನೆತನದ ಇಸ್ವಿಗಳನ್ನು ಒಂದ್ಸಲ ಡೈಲಿ ಒಂದ್ಸಲ ಏನು ಮಾಡಬೇಕು, ರಿವಿಷನ್ ಮಾಡಬೇಕು. ಓದಿದ್ದನ್ನು ಒಂದ್ಸಲ ನೋಡ್ಕೋಬೇಕು. ಅಂದ್ರೆ ಈ ಇಸ್ವಿಗಳು ನಿಮಗೆ ನೆನಪಿಡಾಕ ಸಾಧ್ಯ ಆಗ್ತದೆ. ಈ ರೀತಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ. ಅದಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಚಿಕ್ಕದೇವರಾಜ ಒಡೆಯರವರ ಕಾಲಾವಧಿ 1673ರಿಂದ 1704. 10ನೇ ಚಾಮರಾಜ ಒಡೆಯರವ್ರದ್ದು 1868ರಿಂದ 1894. ಮುಮ್ಮಡಿ ಕೃಷ್ಣರಾಜ ಒಡೆಯರವ್ರದ್ದು 1794ರಿಂದ 1868. ಇದನ್ನು ಕಾಲಾನುಕ್ರಮವಾಗಿ ಬರೆದ್ರೆ ಇದರಲ್ಲಿ ಆಪ್ಷನ್ ಏನಾಗುತ್ತಾ, 1ನೇ ಆಪ್ಷನ್ ಕರೆಕ್ಟ್ ಆಗುತ್ತಾ. 3ನೇ ಪ್ರಶ್ನೆ ಮುಗೀತು. ಈ ರೀತಿ ಕಾಲಾನುಕ್ರಮವಾಗಿ ಬರೆಯೋದನ್ನು ಕಲೀರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಕಾಲಾನುಕ್ರಮವನ್ನು ನಾವು ಕಲಿಬಹುದು. 4ನೇ ಪ್ರಶ್ನೆ, ಮೋತಿಲಾಲ್ ನೆಹರು ಮತ್ತು CR ದಾಸ್ರವರು ಆರಂಭಿಸಿದ ರಾಜಕೀಯ ಪಕ್ಷ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡಬೇಕು, ನಾವು ಉಳಿದಿದ್ದ ಆಪ್ಷನ್ ಇರ್ತಾವಲ್ಲ ಅದರ ಉತ್ತರ ಏನಂತ ಹೇಳಿ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಅಂದ್ರೆ ಅದನ್ನು ತೆಗೆದು ಹಾಕಿ ಅದನ್ನು ನಾವು ಸರಿಯಾದ ಆಪ್ಷನನ್ನು ಕಂಡುಹಿಡಿಯೋಕೆ ಸರಳ ಆಗ್ತದೆ. ಮೋತಿಲಾಲ್ ನೆಹರು ಮತ್ತು CR ದಾಸ್ ಅವರು ಸ್ವರಾಜ್ ಪಕ್ಷವನ್ನು 1923ರಲ್ಲಿ 23 ಜನವರಿ 1ರಂದು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಸೋಷಿಯಲಿಸ್ಟ್ ಪಕ್ಷವನ್ನು 1934ರಲ್ಲಿ ಜಯಪ್ರಕಾಶ್ ನಾರಾಯಣ್ ಮತ್ತು ರಾಮ್ ಮೋಹನ್ ರಾಯ್ ಅವರವರು ಸ್ಥಾಪನೆ ಮಾಡ್ತಾರೆ ಅಂತೇಳಿ ಗೊತ್ತಿರಬೇಕು. ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಅಂದ್ರೆ 4 ಆಪ್ಷನ್ಸ್ ಇರ್ತಾವಲ್ಲ, 4 ಆಪ್ಷನ್ಸ್ ಬಗ್ಗೆ ನಮಗೆ ಒಂದು ಸ್ವಲ್ಪ ನಾಲೆಜ್ ಇದ್ರನ ಸರಿಯಾದ ಆಪ್ಷನ್ ಯಾವುದಂತ ಹೇಳಿ ನಾವು ಕಂಡುಹಿಡಿಯೋಕೆ ಈಸಿ ಆಗ್ತದೆ.
ಅದೇ ರೀತಿ ಜನತಾ ಪಕ್ಷ ಮತ್ತು ಸ್ವತಂತ್ರ ಕಾರ್ಮಿಕ ಪಕ್ಷ ಇದು ಯಾವಾಗ ಸ್ಥಾಪನೆ ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು, ಒಂದು ಕಡೆ ಏನು ಮಾಡಿರಿ, ಒಂದು ಬುಕ್ ತೊಗೋರಿಸೋದು, ಒಂದು ಬುಕ್ ಪೆನ್ ತೊಗೊಂಡು ಇದನ್ನು ಒಂದು ಕಡೆ ಬರೆದಿಟ್ಬಿಡ್ರಿ. ಅಂದರೆ ಈ 2022ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ನೆಕ್ಸ್ಟ್ ಈ ಲೆಸನಲ್ಲಿ ಬರುವಂಥ ಇನ್ನೊಂದು ಕ್ವಶನ್ ಕೇಳ್ಬೋದು ಅಂತ ಹೇಳಿ ಗೆಸ್ ಮಾಡಿ ಅದರಲ್ಲಿ ಬರುವ ಇನ್ನೊಂದು ಸ್ವಲ್ಪ ಪ್ರಶ್ನೆಗಳನ್ನು ಒಂದು ಕಡೆ ಚೆನ್ನಾಗಿ ಬರೆದಿಟ್ಬಿಡ್ರಿ. 5ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆ ಗುರುತಿಸಿ. ನೋಡ್ರಿ, ಮತ್ತೆ ಬಂದೇ ಬಿಡುತ್ತೆ ಹೇಳಿಕೆ ಮೇಲೆ ಪ್ರಶ್ನೆ, ಮತ್ತೆ ಬಂದ್ಬಿಡ್ತು. ಒಂದೆರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಭಾರತ ಬಿಟ್ಟು ತೊಲಗಿ ಚಳುವಳಿ ಕಾಂಗ್ರೆಸ್ ಕರೆ ನೀಡಿತು. ಇದು 1942ರಲ್ಲಿ ಪ್ರಾರಂಭಿಸಲಾಯಿತು. ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆ ನೀಡಿತು. ಇವೆರಡು ಏನಪ್ಪ ಅಂದರೆ ಇವೆರಡು ಹೇಳಿಕೆಗಳು ಸರಿಯಾಗಿವೆ. ಮತ್ತು ಎಗೆ ಆರ್ ಸರಿಯಾದ ವಿವರಣೆ. ಉತ್ತರ ಬಂದ್ಬಿಟ್ಟು 1ನೇ ಉತ್ತರ. 6ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು, ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿಕೊಂಡ ರಾಜ ಯಾರು ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಯಾವುದಪ್ಪ ಅಂದರೆ ಉತ್ತರ 2ನೇ ಬಾಜಿರಾವ್. ಇದು ನಮ್ಗೆ ಗೊತ್ತಿರಬೇಕು. ಮತ್ತು ಈ ಸದ ಇದು ಪ್ರಶ್ನೆ ಬಂದದಂದ್ರೆ ಮುಂದಿನ ಎಕ್ಸಾಮಲ್ಲಿ ಇದ್ರ ಮೇಲೆ ಯಾವ ಥರ ಪ್ರಶ್ನೆ ಬರ್ಬೋದಪ್ಪ ಅಂದರೆ, ಈ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳ ಕಾಲಾನುಕ್ರಮವನ್ನಾಗಿ ಬರೀರಿ ಅಂತ ಕೇಳಿರ್ತಾರೆ. ಈ ಸದ ಒಂದು ಬುಕ್ ಪೆನ್ ತೊಗೊಂಡು ಕಿಶಿಂದ್ರೆ ಈ ಕ್ವಶನ್ ಬರ್ಕೋರಿ. ಈ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳ ಕಾಲಾನುಕ್ರಮವಾಗಿ ಬರೆದು ಒಂದು ಕಡೆ ಇಟ್ಕೋರಿ. ಅಂದರೆ ಈ ಸಲ ಈ ಪ್ರಶ್ನೆ ಕೇಳಾರಪ್ಪ ಅಂದ್ರೆ ಮುಂದಿನ ಜಿ ಪಿ ಟಿ ಒಳಗೆ ಈ ಪ್ರಶ್ನೆಯನ್ನು ಕೇಳ್ಬೋದು ಅಂಥೇಳಿ ಒಂದು ಸ್ವಲ್ಪ ಗೆಸ್ ಮಾಡ್ಕೋಬೋದು ಅಷ್ಟೇ. ಮುಂದೆ ಬಂದ್ಬಿಟ್ಟು 7ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಮತ್ತು ಹೇಳಿಕೆ ಬಂದೇ ಬಿಡ್ತಾವೆ, ಅವೆಲ್ಲ ಪ್ರಶ್ನೆಗಳು ಹೇಳಿಕೆ ರೂಪದಲ್ಲಿ ಅದು. ಆದ್ದರಿಂದ ಡೀಪಾಗೆ ಒಂದು ಸ್ವಲ್ಪ ಸಮಾಜ ವಿಜ್ಞಾನ ಓದೋಕೆ ಟ್ರೈ ಮಾಡಿರಿ. ಹೇಳಿಕೆಗಳನ್ನು ನೋಡೋಣ. ಈಕೆಯು ತನ್ನ ಸ್ತ್ರೀ ಪುರುಷ ತುಲನ ಎಂಬ ಪುಸ್ತಕದಲ್ಲಿ ಮಹಿಳಾ ಶೋಷಣೆಯನ್ನು ವಿರೋಧಿಸಿದಳು. ಈಕೆಯು ಸತ್ಯಶೋಧಕ ಸಮಾಜದ ಸದಸ್ಯೆಯಾಗಿದ್ದಳು. ಇವೆರಡು ಆಪ್ಷನ್ ಯಾವ ಮಹಿಳೆಗೆ ಒಪ್ತವಪ್ಪ ಅಂದರೆ, ತಾರಾಬಾಯಿ ಸಿಂಧಿಯವರು ಸ್ತ್ರೀ ಪುರುಷ ತುಲನ ಎಂಬ ಪುಸ್ತಕದಲ್ಲಿ ಮಹಿಳೆ ಶೋಷಣೆಯನ್ನು ವಿರೋಧ ಮಾಡ್ತಾರೆ. ಮತ್ತು ಇವರು ಸತ್ಯಶೋಧಕ ಸಮಾಜದ ಸದಸ್ಯರಾಗಿರ್ತಾರ. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಜ್ಯೋತಿಬಾಯಿ ಫುಲೆಯವರು. ಸಾವಿತ್ರಿಬಾಯಿ ಫುಲೆಯವರು ಜ್ಯೋತಿಬಾಯಿ ಫುಲೆಯವರ ಪತ್ನಿಯಾಗಿರ್ತಾರೆ. ಅದೇ ರೀತಿ ಪಂಡಿತ್ ರಮಾಬಾಯಿಯವರು, ಇವರು ಮಹಿಳಾ ಹಕ್ಕು ಹೋರಾಟಗಾರ್ತಿಯಾಗಿರ್ತಾರೆ. 4ನೇ ಆಪ್ಷನ್ ಜೀಜಾಬಾಯಿ, ಅವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರ್ಬೋದು. ಶಿವಾಜಿಯವರ ತಾಯಿ ಆಗಿರ್ತಾರೆ. ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಈ ಮಹಿಳೆಯರ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ನೀವೇನು ಮಾಡಿರಿ, ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಓದ್ರಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ರಾಜನು ಇಟ್ಟುಕೊಳ್ಳಬೇಕು ಮತ್ತು ಈತನ ಖರ್ಚನ್ನು ಆತನೇ ಭರಿಸಬೇಕು. ನೋಡ್ರಿ, ಈ ಹೇಳಿಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿದೆ. ಬ್ರಿಟಿಷರು ಏನು ಮಾಡಿರ್ತಾರಪ್ಪ ಅಂದ್ರೆ ತನ್ನ ಆಸ್ಥಾನದಲ್ಲಿ, ಅಂದರೆ ದೇಶೀಯ ರಾಜ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ಇಟ್ಟುಕೊಂಡು ಆತನ ಖರ್ಚನ್ನು ಆ ರಾಜನೇ ಭರಿಸ್ಬೇಕಂತೇಳಿ ಹೇಳಿಕೆಯನ್ನು ಹೊರಡಿಸ್ತಾರೆ. ಅದು ಯಾವುದಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಮೂಲಕ ಹೇಳ್ತಾರೆ ಅವರು. ಅದೇ ರೀತಿ ನೀವು 3 ಆಪ್ಷನ್ಸ್ ಅದಾವೆ ನೋಡು. ಒಡೆದು ಆಳುವ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಒಳಗೊಳ್ಳುವ ನೀತಿ. ಈ ನೀತಿಗಳು ಯಾರು ಸ್ಟಾರ್ಟ್ ಮಾಡಿದ್ರು, ಅದರ ಮಹತ್ವವೇನು, ಅದರ ಬಗ್ಗೆ ಏನು ಮಾಡಿರಿ ಒಂದು ಕಡೆ ಚೆನ್ನಾಗಿ ಬರೆದಿಟ್ಕೊಂಡ್ಬಿಡ್ರಿ. ಅಂದ್ರೆ ಆಪ್ಷನನ್ನು ಒಡೆದು ಹಾಕಿ ನೀವು ಸರಿಯಾದ ಆಪ್ಷನನ್ನು ಕಂಡುಹಿಡಿಯೋಕೆ ಈಸಿ ಆಗ್ತದೆ ನಿಮಗೆ. 9ನೇ ಪ್ರಶ್ನೆ, ಪಟ್ಟಿಯಲ್ಲಿ ವರ್ಷಗಳನ್ನು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳಿಗೆ ಸೇರಿದ ಕಾಯ್ದೆಗಳನ್ನು ನೀಡಲಾಗಿದ್ದು ಅವುಗಳನ್ನು ಸರಿಹೊಂದುವ ಆಯ್ಕೆಯನ್ನು ಗುರುತಿಸ್ರಿ ಅಂತ ಕೇಳಿಬಿಟ್ಟಿದ್ದಾರೆ. ಈ ಕಡೆ ಏನು ಮಾಡ್ಯಾರ, ವರ್ಷಗಳನ್ನು ಕೊಟ್ಟಾರ. ಈ ಕಡೆ ಏನು ಮಾಡ್ಯಾರ, ಆ ವರ್ಷದಲ್ಲಿ ಯಾವ ಕಾಯ್ದೆ ಜಾರಿಗೆ ಬಂದದಂತ ಹೇಳಿ ಕೇಳಿದ್ದಾರೆ. ಏನು ಮಾಡಿರಿ, ಇದು ಎಲ್ಲ ಕೂಡಿಸಿ ಬರ್ದಾಗ ಏನಾಗುತ್ತೋ ಆಪ್ಷನ್ 4 ಸರಿಯಾದ ಉತ್ತರ ಆಗ್ತದೆ. ಏನು ಮಾಡ್ರಪ್ಪ ಅಂದ್ರೆ ಎಲ್ಲ ಕಾಯ್ದೆಗಳನ್ನು ವಿಶ್ವಿ ಮೂಲಕ ಯಾವ ವರ್ಷ ಸ್ಥಾಪನೆ ಆಯಿತು ಆ ಕಾಯ್ದೆಯನ್ನು ಏನು ಮಾಡಿರಿ ಒಂದು ಪೇಜ್ ಒಳಗೆ ಒಂದು ಕಡೆ ಎಲ್ಲ ಬರೆದಿಡ್ರಿ. ಡೈಲಿ ಒಂದ್ಸಲ ಏನು ಮಾಡಿರಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಡೈಲಿ ಆಲಿಕಪ್ಪ ಅಂದರೂ 2 ದಿನ 4 ದಿನ ಬಿಟ್ಟು ಏನು ಮಾಡಿರಿ ಒಂದ್ಸಲ ರಿವಿಷನ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಈ ರೀತಿಯೇ ಪ್ರಶ್ನೆಗಳು ಬಹಳಷ್ಟು ಬರ್ತಾವೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ ಅಂತ ಕೇಳಿಬಿಟ್ಟಿದ್ರೆ ಮತ್ತೆ ಹೇಳಿಕೆ ಮೇಲೆ ಬಂತು ನೋಡ್ರಿ. ಒಂದೆರಡು ಹೇಳಿಕೆಗಳನ್ನು ಕೊಟ್ಟಾರ, ಅದು ಯಾವ ವ್ಯಕ್ತಿಗೆ ಸಂಬಂಧಪಟ್ಟದಂತ ನೀವು ಹೇಳಬೇಕು. ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ ಮತ್ತು ಒಬ್ಬನೇ ದೇವರು ಅಂತ ಹೇಳಿದವರು ಯಾರು? ವೈಕಂ ಸತ್ಯಾಗ್ರಹವನ್ನು ಆರಂಭಿಸಿದವರು ಯಾರು? ಉತ್ತರ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ.
ಈ 3 ಆಪ್ಷನ್ಸ್ ಬಗ್ಗೆ ಇನ್ನೂ ಉಳಿದು 3 ಆಪ್ಷನ್ಸ್ ಬಗ್ಗೆ ಏನು ಮಾಡಿರಿ, ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೋರಿ. ಆತ್ಮಾರಾಮ್ ಚಳವಳಿಯನ್ನು ಯಾರು ಸ್ಟಾರ್ಟ್ ಮಾಡಿದ್ರು, ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಸ್ಟಾರ್ಟ್ ಮಾಡಿದ್ರು, ಮತ್ತು ಯುವ ಬಂಗಾಳಿ ಚಳವಳಿಯನ್ನು ಯಾರು ಸ್ಟಾರ್ಟ್ ಮಾಡಿದ್ರು, ಎಷ್ಟರಲ್ಲಿ ಪ್ರಾರಂಭಿಸಿದ್ರು ಅನ್ನೋದನ್ನು ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ಬರೆದು ಇಡ್ರಿ. ಇಲ್ಲಿಕಪ್ಪ ಅಂದ್ರೆ ಒಂದು ಕ್ವಶನ್ ಪೇಪರ್ ತೊಗೊಂಡು ಅದರಲ್ಲಿ ಬಿಡಿಸ್ಕೊತಾ ಹೋಗ್ರಿ. 11ನೇ ಪ್ರಶ್ನೆ, ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳವನ್ನು ಗಮನಿಸಿ ಅದಕ್ಕೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿರಿ. ನೋಡ್ರಿ, ಇಲ್ಲೊಂದು ಭಾರತ ನಕ್ಷೆಯಲ್ಲಿ ಒಂದು ಸ್ಥಳವನ್ನು ಗುರುತ ಮಾಡಿದ್ದಾರೆ. ಆ ಸ್ಥಳ ಯಾವ ಘಟನೆಗೆ ಸಂಬಂಧಿಸಿದೆ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಇದು ದಂಡಿ ಸತ್ಯಾಗ್ರಹ ನಡೆದ ಸ್ಥಳವಾಗಿದೆ. ನೋಡ್ರಿ, ಇವು 3 ಘಟನೆಗಳದ ನೋಡಿ ಕೆಳಗೆ, ಅದು ಯಾವಾಗ ನಡೀತಾ, ಎಲ್ಲಿ ನಡೀತೋ, ಅದು ಯಾವ ರಾಜ್ಯದಲ್ಲಿ ಬರುತ್ತಪ್ಪ ಅನ್ನೋದನ್ನು ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋರಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ಚೌರಿ ಚೌರಾ ಘಟನೆ 1922 ನಡೀತದ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885 ಆಗ್ತದೆ. ಈ ದಂಡಿ ಸತ್ಯಾಗ್ರಹ 1930 ಗಾಂಧೀಜಿಯವರು ಪ್ರಾರಂಭ ಮಾಡ್ತಾರೆ. ಈ ಸಬರಮತಿ ಆಶ್ರಮ ಸ್ಥಾಪನೆ ಕೂಡ ಗಾಂಧೀಜಿಯವರೇ ಮಾಡ್ತಾರೆ. ಎಷ್ಟೊಳಗಾಯಿತು, ಏನಾಯಿತು, ಅದರ ಮಹತ್ವ ಏನು ಅನ್ನೋದನ್ನು ಒಂದು ಕಡೆ ಬರೆದಿಟ್ಕೋರಿ. ಈಗ ಮತ್ತೆ 12ನೇ ಪ್ರಶ್ನೆ, ಕೊಟ್ಟಿರುವ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಉತ್ತರವನ್ನು ಆರಿಸಿ. ಇಲ್ಲಿ ನೋಡ್ರಿ, ಒಂದೆರಡು ಪದಗಳನ್ನು ಕೊಟ್ಟಾರ, ಎರಡು ಸಂಬಂಧಗಳನ್ನು ಕೊಟ್ಟಾರ. 3ನೇ ಸಂಬಂಧವನ್ನು ಏನು ಮಾಡಬೇಕು, ನಾವು ಕಂಡುಹಿಡಿಬೇಕು. ಪೆರೆಸ್ಟ್ರೋಯಿಕಾ ಏನು ಸೋವಿಯತ್ ರಷ್ಯಾದೊಳಗೆ ಬರ್ತದೆ. ಮುನ್ನಡೆಯ ಮಹಾಜಿಗಿತ ಎದ್ರೊಳಗೆ ಬರ್ತದಪ್ಪ ಅಂದ್ರೆ ಚೀನಾ ದೇಶದೊಳಗೆ ಬರ್ತದೆ. ಉಳಿದ 3 ದೇಶದ ಮಹತ್ವವನ್ನು ಅಲ್ಲಿ ನಡೆದಂಥ ಘಟನೆಗಳನ್ನು ನೀವೇನು ಮಾಡಬೇಕು, ಕಲೆಕ್ಟನ್ನು ಮಾಡಬೇಕು. ಯಾಕಪ್ಪ ಅಂದ್ರೆ ಈ ಸಲ ಚೀನಾ ಮೇಲೆ ಪ್ರಶ್ನೆ ಬಂದಂದ್ರೆ ಮುಂದಿನ ಪ್ರಶ್ನೆಯಲ್ಲಿ ಅಮೇರಿಕಾ, ಜಪಾನ್, ಜರ್ಮನಿ ಇವುಗಳ ಮೇಲೆ ಬರಬಹುದು. ಅದಕ್ಕೆ ಏನು ಮಾಡಿರಿ, ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋರಿ. ಮತ್ತು 13ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ. ಇದು ಏನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಪ್ರಶ್ನೆ ಅದಿದು. ಇಲ್ಲಿ ಒಂದಿಷ್ಟು ಕಲಂಗಳನ್ನು ನೀಡಿದ್ದಾರೆ, ಕಲಂ ಅಥವಾ ವಿಧಿಗಳನ್ನು ನೀಡಿದ್ದಾರೆ. ಇದರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ತನಕ ಬರ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಿ ಆಪ್ಷನ್ ಬಂದುಬಿಟ್ಟು 4, 25ರಿಂದ 28ನೇ ವಿಧಿ ತನಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ವಿವರವನ್ನು ನೀಡುತ್ತದೆ ನಮ್ಮ ಸಂವಿಧಾನದಲ್ಲಿ. ಅದರಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ನೀಡುತ್ತದೆ. ಇದರ ಉತ್ತರವನ್ನು ವಿವರಣೆಗೆ ಬೇಕಪ್ಪ ಅಂದರೆ 9ನೇ ತರಗತಿ ಭಾಗ 1ರಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ನೋಡ್ರಿ, ಈ ರೀತಿ ನೋಡ್ಕೊತ ಹೋಗ್ರಿ. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್, ಮೂಲಭೂತ ಹಕ್ಕುಗಳು 44ನೇ ತಿದ್ದುಪಡಿ ಕಾಯ್ದೆ ಮೂಲಕ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿ, ಮೊದಲ 7 ಹಕ್ಕುಗಳಿದ್ದು ಈಗ 44ನೇ ತಿದ್ದುಪಡಿ ಮೂಲಕ ಒಂದು ಹಕ್ಕನ್ನು ತೆಗೆದುಹಾಕಿ, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ತೆಗೆದುಹಾಕಿ ಈಗ ಪ್ರಸ್ತುತ ಮೂಲಭೂತ ಹಕ್ಕುಗಳು 6 ಹಕ್ಕುಗಳಿವೆ. ಇವು ಏನು ಮಾಡಿರಿ, ಇದು ಭಾಳ ಇಂಪಾರ್ಟೆಂಟ್ ಅದು ನೋಡ್ರಿ. ಬೇಕಾದರೆ ಇದೊಂದು ಸ್ಕ್ರೀನ್ಶಾಟ್ ತೊಗೋರಿ. ಮೂಲಭೂತ ಹಕ್ಕುಗಳು: ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ, ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ, ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ನೇ ವಿಧಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ ಅನ್ನೋದನ್ನು ಇದು ಏನು ಮಾಡಿರಿ, ಒಂದು ಕಡೆ ಈ ರೀತಿ ಬರ್ಕೊಂಡು ನಿಮ್ಮ ರೂಮ್ ಒಳಗೆ ಗೋಡಿ ಮೇಲೆ ಅಂಟಿಸ್ಬಿಡ್ರಿ. ಯಾಕಂದ್ರೆ ಅಲ್ಲಿ ನೋಡಿದಾಗೊಮ್ಮೆ ಈ ಹಕ್ಕುಗಳು ಮತ್ತು ಈ ವಿಧಿಗಳು ನಿಮಗೆ ನೆನ್ಪಿಡ್ಬೇಕು. ಈ ಸಲ ಏನು ಕೇಳ್ಯಾರ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕೇಳ್ಯಾರಪ್ಪ ಅಂತಂದಮೇಲೆ ಮುಂದಿನ ಸಲ ಯಾವ್ದು ಬೇಕದು, ಸ್ವಾತಂತ್ರ್ಯದ ಹಕ್ಕು ಕೇಳ್ಬೋದು, ಶೋಷಣೆ ವಿರುದ್ಧದ ಹಕ್ಕು ಕೇಳ್ಬೋದು. ಈ ರೀತಿ ನೀವು ಪ್ರಿಪೇರ್ ಮಾಡಬೇಕು. ಈ ಸದ್ದ ಇವು ಭಾಗ 1ರಲ್ಲಿ 1ರಿಂದ 13 ಪ್ರಶ್ನೆಗಳನ್ನು ಬಿಡಿಸಿದೆವು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಭಾಗ 2 ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗಾಗಿ 2 ಪ್ರಶ್ನೆಗಳದು, ಆ ಪ್ರಶ್ನೆಗಳನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ನಿಮಗಾಗಿ 2 ಪ್ರಶ್ನೆಗಳದು. ಕೊನೆಯದಾಗಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದ ಮೂಲಕ ನಾವು ಎರವಲಾಗಿ ಪಡೆದುಕೊಂಡಿದ್ದೇವೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. 2ನೇ ಪ್ರಶ್ನೆ, ಕನಿಷ್ಠ ಕೂಲಿ ಕಾಯ್ದೆ ಯಾವಾಗ ಜಾರಿಗೆ ತರಲಾಯಿತು ಅನ್ನೋದನ್ನು ಇಸ್ವಿ ಅಂದರೆ ವರ್ಷವನ್ನು ಹೇಳಬೇಕು. ಇವೆರಡು ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ತಿಳಿಸಿ. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ಥ್ಯಾಂಕ್ ಯು.